ಚಂದ್ರ ಸರ್ ಬಿದ್ದಿತ್ತು. ಇವತ್ತೊಂದು ತಾವೆಲ್ಲ ಒಂದೊಂದು ಗುರುಭವನ ಒಂದು ಮುಗಿಸ್ಬೇಕು, ಒಂದೊಂದು ಕೆಲಸ ಕಾಮಗಾರಿಗಳು ಮುಗಿಬೇಕು. ಎಲ್ಲ ಶಿಕ್ಷಕರು ಬೇರೆ ಬೇರೆ ಕಡೆ ಹೋಗಿ ಆ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇಲ್ಲೇ ತರಬೇತಿ ಇರ್ಬೋದು, ಅವ್ರಿಗೆ ಒಂದು ಎಲ್ಲ ಒಂದು ಇದನ್ನ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇಲ್ಲಿ ಆಗ್ಬೇಕು ಅಂತ ತಾವೇನು ಮನವಿ ಮಾಡಿದ್ರೆ ಆ ಮನವಿ ಮೇರೆಗೆ ನಾವು ಕೂಡ ಇವತ್ತು ಬಂದಿದ್ದೀವಿ. ಖಂಡಿತ ಬಹಳ ಬೇಜಾರಿನ ಸಂಗತಿ, ಯಾಕೆಂದ್ರೆ ಹಲವಾರು ವರ್ಷಗಳಿಂದ ಇಂಥ ಒಂದು ನಗರ ಮಧ್ಯಭಾಗದಲ್ಲಿರುವಂತ ಒಂದು ಇದನ್ನ ಹಿಂದೆ ಪುಣ್ಯಾತ್ಮರು ಎಲ್ಲರೂ ಕೂಡ ಸೇರಿ ಒಂದು ಹಂತಕ್ಕೆ ತಂದಿದ್ದಾರೆ. ಆದ್ರೆ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಇದನ್ನ ಏನು ಈಗ ನಮ್ಮ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಈಗ ವಿವೇಕಾನಂದ MLC ಅವರು 8 ಲಕ್ಷ ಅನುದಾನವನ್ನು ಕೂಡ ಹಾಕಿದ್ದಾರೆ ಏನು ಇದನ್ನ ಪೂರ್ಣಗೊಳಿಸ್ಲಿಕ್ಕೆ. ಅದ್ರ ಹೊರತುಪಡಿಸಿ 8 ಲಕ್ಷ ಹೊರತುಪಡಿಸಿ ಏನು ಮೇಲ್ಛಾವಣಿ ಬೇಕು ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನ್ ರೈಲಿಂಗ್ಸ್ ಇರ್ಬೋದು, ಶೌಚಾಲಯ ಇರ್ಬೋದು, ಮತ್ತು ಏನ್ ಚಿಕ್ಕ ಪುಟ್ಟ ಕೆಲಸ ಕಾಮಗಾರಿಗಳಿದೆ ಅದನ್ನ ನಮ್ಮ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಈಗಲೇ ಅವ್ರಿಗೆ ಹೇಳಿದ್ದೀನಿ, ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಸಂಪೂರ್ಣವಾಗಿ ಎಷ್ಟು ಹಣ ಬೇಕಾಗುತ್ತೆ, ವೆಚ್ಚ ಬೇಕಾಗುತ್ತೆ ಇದನ್ನ ಮುಗಿಸಕ್ಕೆ ಅಂತ ಹೇಳಿದ್ದೀನಿ. ಅವರು ಕೂಡ ಈಗಾಗಲೇ ಎಸ್ಟಿಮೇಷನ್ ರೆಡಿ ಮಾಡಿ ಇನ್ನೊಂದು 2-3 ದಿನದಲ್ಲಿ ಕೊಡ್ತಾರೆ. ಶೀಘ್ರದಲ್ಲೇ ಚೈತ್ರಾ ಮೇಡಮ್ ಅವರ ನೇತೃತ್ವದಲ್ಲಿ ಶೀಘ್ರದಲ್ಲೇ ಇದನ್ನ ಸಂಪೂರ್ಣವಾಗಿ ಏನು MLC ವಿವೇಕಾನಂದರು 8 ಲಕ್ಷ ಹಾಕಿದ್ದಾರೆ, ಅದರ ಹೊರತುಪಡಿಸಿ ಇನ್ನೆಷ್ಟು ಅನುದಾನ ಬೇಕಾಗುತ್ತೆ ಸಂಪೂರ್ಣ ಅನುದಾನ ನಮ್ಮ ಶಾಸಕರ ನಿಧಿಯಿಂದ ಕೊಟ್ಟು ಶೀಘ್ರದಲ್ಲೇ ಮುಗಿಸೋದಕ್ಕೆ ಕೆಲಸ ಮಾಡಿಕೊಡ್ತೀವಿ. ಈಗ ನಾನು ಇವತ್ತು ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದೀನಿ. ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅದು ವಿದ್ಯುಕ್ತವಾಗಿ ನಾವು ಲೋಕಾರ್ಪಣೆ ಮಾಡೋಕ್ಕೆ ಶಿಕ್ಷಕರಿಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಶೀಘ್ರದಲ್ಲೇ ಮಾಡಿ ಮುಗಿಸ್ತೀವಿ ಅಂತ ಈ ಸಂದರ್ಭ ನನಗೆ ಹೇಳಕ್ ಬಯಸ್ತೀನಿ. ಮುಂದೆ DDP ಅವರು ಕೂಡ ಈ ಗುರುಭವನದ ಇದಕ್ಕೆ ಅವರು ಕೂಡ ಅಧ್ಯಕ್ಷ ಇರ್ತಾರೆ. ಗ್ರೂಪ್ ಏನು ಈ ಒಂದು ಸಂಘದಲ್ಲಿ ಹಣಕಾಸು ಅನುದಾನ ಎಷ್ಟಿದೆ ಅಂತ ಅವರು ಮುಂದಿನ ದಿನಗಳಲ್ಲಿ ಅವರು ಕೂಡ ಏನು ಗುರುಭವನ ಚಿಕ್ಕ ಪುಟ್ಟ ಮೇಂಟೆನೆನ್ಸ್ ಕೆಲಸ ಬೇಕಾಗುತ್ತೆ ಸರ್. ಇಷ್ಟು ಅನುದಾನ ಮುಂದಿನ ಸಭೆ ಮಾಡಿ ಹೇಳಬೇಕು. ಥ್ಯಾಂಕ್ ಯು.